ವೀಕ್ಷಕರೆಲ್ಲರಿಗೂ ಸಹ ಒಂದು ಶುಭ ಸುದ್ದಿ. ಇಲ್ಲಿ ಶಾಂತಿಧಾಮ ಶನೇಶ್ವರ ಸ್ವಾಮಿ ದೇವಾಲಯ ತುಂಬಾ ಪ್ರಖ್ಯಾತವಾಗಿರ್ತಕ್ಕಂಥದ್ದು. ಮುಳಬಾಗಿಲು ಒಂದು ಗ್ರಾಮದಲ್ಲಿ, ಮುಳಬಾಗಿಲು ಸುತ್ತಮುತ್ತಲಿನ ಎಲ್ಲರಿಗೂ ಸಹ ಗೊತ್ತಿದೆ. ಇಲ್ಲಿ ವಿಶೇಷವಾಗಿ ನಾವು ಮರಕತ ಅಂತಂದ್ರೆ ಎಮೆರಾಲ್ಡ್ ಇಂದ ವಿಶೇಷವಾಗಿರ್ತಕ್ಕಂತಹ ಶಿವಲಿಂಗ ಪ್ರತಿಷ್ಠಾಪನೆ ನಡೀತಿದೆ. ಮತ್ತೆ ಇಲ್ಲಿ ವಿಶೇಷವಾಗಿ ರಾಹು ಕೇತುವಿನ ಸಮೇತ ಮರಕತ ಅಭಿಷ್ಟೇಶ್ವರ ಅಂತ. ಯಾರಿಗೇ ಆಗಲಿ ರಾಹು ಕೇತು ದೋಷಗಳಿದ್ದವರು ಇಲ್ಲಿಂದ ನಾವು ಸುಮಾರು ದೂರ ಹೋಗಿ ರಾಹು ಕೇತು ಶಾಂತಿ ಮಾಡ್ಕೊಂಡ್ ಬರ್ತಿದ್ವಿ, ಕಾಳಹಸ್ತಿಗೆ ಹೋಗ್ತೀವಿ, ಇದೆಲ್ಲ ಇದೆ. ಆದ್ರೆ ಇಲ್ಲಿ ಸುತ್ತಮುತ್ತಲಿನಿರ್ತಕ್ಕಂಥ ಜನ ಅಷ್ಟು ದೂರ ಹೋಗೋದಕ್ಕೆ ಸುಮಾರು ಜನ ಕಷ್ಟ ಪಡ್ತಿದ್ದಾರೆ. ಆದ್ರಿಂದ ಆ ಒಂದು ಶುಭ ಉದ್ದೇಶವನ್ನ ನಾವು ಯೋಚನೆ ಮಾಡಿ ಇಲ್ಲೇ ಒಂದು ಮರಕತ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ, ಜೊತೆಯಲ್ಲಿ ರಾಹು ಕೇತುವನ್ನ ಪ್ರತಿಷ್ಠಾಪನೆ ಮಾಡಿ, ಈ ದೇವಸ್ಥಾನಕ್ಕೆ ಯಾರು ಇಲ್ಲಿಗೆ ಬಂದು ಪೂಜೆಯಲ್ಲಿ ಪಾಲ್ಗೊಳ್ತಾರೋ ಅಥವಾ ಈ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಳ್ತಾರೋ ಅವ್ರಿಗೆಲ್ಲರಿಗೂ ಸಹ ಜೀವನ ಪರ್ಯಂತ ಅಂತಂದ್ರೆ ಅವ್ರ ವಂಶದಲ್ಲಿರ್ತಕ್ಕಂಥ ಎಲ್ಲಾ ಸರ್ಪದೋಷಗಳು ನಿವಾರಣೆ ಆಗುತ್ತೆ. ಮತ್ತೆ ಅಷ್ಟೇ ಅಲ್ಲ, ವಂಶಾಭಿವೃದ್ಧಿ, ವಂಶವನ್ನ ಬೆಳವಣಿಗೆ ಆಗೋ ತರ ಆಶೀರ್ವಾದವನ್ನ ಮಾಡ್ತಾರೆ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಬಲ ಹೊಂದಿರತಕ್ಕಂತಹ ದಿವ್ಯ ಕ್ಷೇತ್ರದಲ್ಲಿ ಮರಕತ ಅಭಿಷ್ಟೇಶ್ವರ, ಮರಕತ ಶಿವನ ಸಮೇತವಾಗಿ ರಾಹು ಕೇತುಗಳ ಪ್ರತಿಷ್ಠಾಪನೆ. ಎಲ್ಲರೂ ಪಾಲ್ಗೊಳ್ಳಿ ಮತ್ತು ಭಾಗವಹಿಸಿ. ಮತ್ತು ಈ ಪೂಜೆಗೆ ಮತ್ತು ದೇವಾಲಯ ನಿರ್ಮಾಣ ಆಗ್ತಿದೆ. ನಿರ್ಮಾಣದ ಹಂತದಲ್ಲಿ ನೀವೇನಾದ್ರೂ ಈ ದೇವಸ್ಥಾನ ಕಟ್ಟಡಾಭಿವೃದ್ಧಿ ಇಂಥದಕ್ಕೇನಾದ್ರೂ ಸಹಾಯ ಮಾಡುವಂಗಿದ್ರು ಸಹ ಅದರಲ್ಲೂ ನೀವು ಭಾಗವಹಿಸಬಹುದು. ಇಲ್ಲಿ ವಿಶೇಷ ಶಾಶ್ವತವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವನ್ನ ಇವರು ಮಾಡ್ತಿದ್ದಾರೆ. ಆಲ್ರೆಡಿ ಅಂತ್ಯದಲ್ಲಿ ಇದೆ. ಈ ಕಾರ್ಯಕ್ರಮವನ್ನ ವಿಶೇಷವಾಗಿ ಇದೇ ಸಂವತ್ಸರದ ಕಾರ್ತೀಕ ಮಾಸದಲ್ಲಿ ಪ್ರತಿಷ್ಠಾಪನೆ ಆಗ್ತಿದೆ. ಆ ಸಮಯದಲ್ಲೂ ಭಗವದ್ಭಕ್ತರೆಲ್ಲರೂ ವಿಶೇಷವಾಗಿ ಪಾಲ್ಗೊಳ್ಬಹುದು. ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾರಿಗೇ ಆಗ್ಲಿ ರಾಹು ಕೇತು ದೋಷ ಇದೆ ಅಂತಂದಾಗ ಇಲ್ಲಿ ಬಂದು ದರ್ಶನ ಮಾಡಿಕೊಂಡು ಆ ಒಂದು ದೋಷ ಪರಿಷ್ಕಾರವನ್ನ ಆಚರಿಸಿದ್ರೆ ಖಂಡಿತವಾಗ್ಲೂ ರಾಹು ಕೇತು ದೋಷಗಳು, ಸರ್ಪ ದೋಷಗಳು ಇಂಥದ್ರಿಂದ ಮುಕ್ತಿ ಹೊಂದಬಹುದು. ಇದು ಎಡೆ ఇంకొంచెం ఎడం రావాలి, చిన్నది అయిపోయింది. రెండు ఇది ఇప్పుడు ಇದು ಇದೆಯಲ್ಲ, ಈ ಎಡೆ ಇನ್ನು ಇಷ್ಟು ಬರ್ಬೇಕು. ಇದು ಸರೋಗುತ್ತೆ. ಈ ನೋಡಿ, ಶರೀರದಿಂದ ಆಚೆಗೆ ಬರ್ಬೇಕು ಎಡೆ. ಇದರಿಂದ ನೋಡಿ ಅಲ್ಲಿ ಅಗಲಕ್ ಬಂದಿದೆ, ಅದು ಓಕೆ ನಡೆಯುತ್ತೆ. ಬಟ್ ಈ ರೀತಿ ಬಂದಾಗ ಇದರಿಂದ ಅಗಲಕ್ ಬರ್ಬೇಕು. ಸ್ವಲ್ಪ ಹೈಟ್ ಬಂದ್ರೆ ಸರೋಗುತ್ತೆ. ಈ ಶೇಷ ಅಗಲಕ್ಕೆ ಬರ್ಬೇಕು. ಮತ್ತೆ ಇವೆರಡು ಸ್ವಲ್ಪ ಮುಂದೆ ಬಂದು ಎಡೆ ತೆಗಿಬೇಕು.